ಎಲ್ಲಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಏನ್ ಬರ್ತಾ ಇದೆ ಅಪ್ಡೇಟ್ ನಮ್ಮ RCB ಕಡೆಯಿಂದ. RCB ನ ಅಫಿಷಿಯಲಿ ಅಪ್ಡೇಟ್ ಕೊಟ್ಟಿಲ್ಲ. ESPN ಕ್ರಿಕೆಟ್ ಅಪ್ಡೇಟ್ ನಾಗ ಓಡಿದೆ ಜಾಶ್ ಹೇಜಲ್ವುಡ್ ಅವರ ಸ್ಟೇಟಸ್ ಹೆಂಗಿದೆ ಅಂತ. ಇವತ್ತಿನ ಮ್ಯಾಚ್ ಜಾಶ್ ಹೇಜಲ್ವುಡ್ ಆಡ್ತಾರ ಆಡೋದಿಲ್ವಾ ಅನ್ನೋ ಕನ್ಫ್ಯೂಷನ್ ಇತ್ತು. ಜಾಶ್ ಹೇಜಲ್ವುಡ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತೆ, ಅದು ಇದು ಅಂತೆಲ್ಲ ಅಪ್ಡೇಟ್ ಬಂದಿತ್ತು. ಜಾಶ್ ಹೇಜಲ್ವುಡ್ ಬಂದಿದ್ದಾರೆ, RCB ಗೆ ಜಾಯ್ನ್ ಆಗಿದ್ದಾರೆ, ಅದು ಇದು ಅಂತೆಲ್ಲ ಅಪ್ಡೇಟ್ಗಳು ಸುಮಾರು ಬಂದಿತ್ತು. ಅವ್ರ ಏರ್ಪೋರ್ಟ್ ಅಲ್ಲಿ ನುಗ್ತಾ ಇರೋದು ಅದು ಇದು ಎಲ್ಲ ಅಪ್ಡೇಟ್ ಬಂದಿತ್ತು. ಅದೇ ಆಸ್ಟ್ರೇಲಿಯನ್ ಯೂನಿಫಾರ್ಮ್ ಹಾಕೊಂಡು ಆಸ್ಟ್ರೇಲಿಯನ್ ಬ್ಯಾಗ್ ಹಾಕೊಂಡು ಏರ್ಪೋರ್ಟಿಗೆ ಹೋಗ್ತಾ ಇರೋದು ಅಪ್ಡೇಟ್ ಬಂದಿತ್ತು. ಜಾಶ್ ಹೇಜಲ್ವುಡ್ ಬಿಟ್ಟಿದ್ದಾರೆ, ಜಾಯ್ನ್ ಆಗ್ತಿದ್ದಾರೆ RCB ಗೆ ಅಂತ. ಕಳೆದ 4-5 ದಿನದಿಂದ ಅಪ್ಡೇಟ್ ಅಂತೂ ಬಂದಿತ್ತು. ಸೊ ನಾವು ಬಂದ್ಬಿಟ್ಟಿದ್ದಾರೆ RCB ಗೆ ಅಂತ ಅನ್ಕೊಂಡಿದ್ವಿ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇಂಡಿಯಾಗೆ ಇನ್ನ ಬಂದಿಲ್ವಂತೆ, ಅಂಡ್ RCB ಗೂ ಕೂಡ ಇನ್ನ ಜಾಯ್ನ್ ಆಗಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಆದ್ರಿಂದ ಇವತ್ತಿನ ಮ್ಯಾಚ್ ನ ಜಾಶ್ ಹೇಜಲ್ವುಡ್ ಖಂಡಿತ ಆಡೋದಿಕ್ಕಾಗೋದಿಲ್ಲ. ಅಂಡ್ ESPN ಕ್ರಿಕೆಟ್ ರಿಪೋರ್ಟ್ ಮಾಡಿದೆ ಜಾಶ್ ಹೇಜಲ್ವುಡ್ ಪ್ಲೇ ಆಫ್ಸ್ ಗೆ ಬರುವಂತಹ ಸಾಧ್ಯತೆ ಇದೆ ಅಂತ. ಮೋಸ್ಟ್ ಲೈಕ್ಲಿ ಟು ಪ್ಲೇ ಇನ್ ಪ್ಲೇ ಆಫ್ಸ್ ಅಂತೆ. ಸೊ ಅಲ್ಲಿವರೆಗೂ ಕೂಡ ಅವೈಲೇಬಲ್ ಇಲ್ವಂತೆ ಜಾಶ್ ಹೇಜಲ್ವುಡ್. ಅಂದ್ರೆ ಅಪ್ಕಮಿಂಗ್ ಮ್ಯಾಚ್ 2 ಮ್ಯಾಚ್, ಇವತ್ತಿನ ಮ್ಯಾಚ್ ಜೊತೆಗೆ ಲಕ್ನೋ ಅಗೇನ್ಸ್ಟ್ ಇದೆಲ್ಲ ಅದು ಕೂಡ ಲಕ್ನೋ ಅಲ್ಲಿ. ಸೊ 2 ಮ್ಯಾಚ್ ಕೂಡ ಜಾಶ್ ಹೇಜಲ್ವುಡ್ ಅವೈಲೇಬಲ್ ಇಲ್ಲ ಅಂತ ಇವಾಗ ಒಂದು ರೇಂಜಿಗೆ ಅಫಿಷಿಯಲ್ ಅಪ್ಡೇಟ್ ಅಂತ ಅನ್ಕೊಳ್ಳಿ. ಪ್ಲೇ ಆಫ್ಸ್ ಗೆ ಆಡ್ತಾರ ಆಡೋದಿಲ್ವಾ ಅಂತ ಕೇಳಿದ್ರೆ ಸೊ ಅದು ಇನ್ನ ಕ್ವೆಶನ್ ಇದೆ, ಡೌಟ್ಫುಲ್ ಆಗಿದೆ. ಸೊ ಬ್ಲೆಸ್ಸಿಂಗ್ ಮುಜರ್ಬಾನಿ ಅಂತ ಏನ್ ತಗೊಂಡಿದ್ರೆ ಪ್ಲೇಯರ್, ಸೊ ಈ ಪ್ಲೇಯರ್ಗೆ ಅವಕಾಶ ಸಿಗುವಂತ ಚಾನ್ಸ್ ಇದೆ ಮಗ. ಯಾಕೆಂದ್ರೆ ಲುಂಗಿ ಇಂಗಡಿ ಇವತ್ತಿನ ಮ್ಯಾಚ್ ಲುಂಗಿ ಇಂಗಡಿ ಆಡ್ತಾರೆ. ಇವತ್ತಿನ ಮ್ಯಾಚ್ ನ ಮುಗಿಸ್ಕೊಂಡು ಲುಂಗಿ ಇಂಗಡಿ ಹೋಗ್ಬೇಕಾಗತ್ತೆ. ಯಾಕಂದ್ರೆ 27ನೇ ತಾರೀಕು ನಡೀತಾ ಇರುವಂತದ್ದು ಮ್ಯಾಚ್. 27ನೇ ತಾರೀಕು ಸೌತ್ ಆಫ್ರಿಕನ್ಸ್ ಎಲ್ಲ ಹೋಗಿ ಅಸೆಂಬಲ್ ಆಗಿರ್ಬೇಕಲ್ಲ WTC ಇರುವಂತವ್ರು. ಸೊ ಅದರಿಂದ ಮಿಸ್ ಔಟ್ ಆಗ್ತಾರೆ 27ನೇ ತಾರೀಕು ಮ್ಯಾಚ್ ನ. ಸೊ ಆ ಮ್ಯಾಚ್ ನುವಾನ್ ತುಷಾರ ಅಥವಾ ಬ್ಲೆಸ್ಸಿಂಗ್ ಮುಜರ್ಬಾನಿ, ಸೊ ಇಬ್ಬರಲ್ಲಿ ಒಬ್ರಿಗೆ ಅವಕಾಶ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಆ ಒಂದು ಮ್ಯಾಚ್ ಏನಾದ್ರು ಮಸ್ತಾಗಿ ಪರ್ಫಾರ್ಮ್ ಮಾಡ್ಬಿಡ್ತು ಅಂದ್ರೆ ಸ್ಟನ್ ಆಗತ್ರ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಅಂತಂದ್ರೆ ಜಾಶ್ ಹೇಜಲ್ವುಡ್ ಅವರ ಆಬ್ಸೆನ್ಸ್ ಏನಿದೆ ಅದನ್ನ ಮರೆಸ್ಬಿಡ್ತು ಅಂತಂದ್ರೆ ಮಸ್ತಾಗಿರುತ್ತೆ. ಬಟ್ ಇವಾಗ ಲುಂಗಿ ಇಂಗಡಿ 1 ಮ್ಯಾಚ್ ಆಡೋದ್ರಿಂದ ನನಗೇನೋ ಅಷ್ಟೊಂದು ಹೆವಿ ಪ್ರಯೋಜನ ಆಗುತ್ತೆ ಅಂತ ಅನಿಸ್ತು. ಒಟ್ಟಲ್ಲಿ ಗೆದ್ರೆ ಸಾಕು ನಾವು RCB. ಬಟ್ ಪ್ಲೇ ಆಫ್ ಆಂಗಲ್ ನ ತಲೆ ಇಟ್ಕೊಂಡು ನೋಡ್ತು ಅಂತಂದ್ರೆ ನಮ್ಗೇನೋ ಅಷ್ಟು ಯೂಸ್ ಆಗೋದಿಲ್ಲ. ಯಾಕಂದ್ರೆ ಲುಂಗಿ ಇಂಗಡಿ ಇಲ್ಲಿ ಆಡ್ಬಿಟ್ಟು ಪಟ್ಟನಾಗ ಹೋಗ್ಬಿಡ್ತಾರೆ. ನಾವು ಹಿಂಗಿದ್ರು ಪ್ಲೇ ಆಫ್ಸ್ ಗೆ ಕ್ವಾಲಿಫೈ ಆಗಿದೀವಿ. ನಮಗೆ ಪ್ಲೇ ಆಫ್ಸ್ ಅಲ್ಲಿ ಆಡುವಂತ ಪ್ಲೇಯರ್ ಇಲ್ಲಿ ಆಡ್ತು ಅಂತಂದ್ರೆ ಚೆನ್ನಾಗಿರುತ್ತೆ. ಸೊ ಪ್ಲೇ ಆಫ್ಸ್ ಅಲ್ಲಿ ಇವಾಗ ಜಾಶ್ ಹೇಜಲ್ವುಡ್ ಬರ್ತಾರ ಬರೋದಿಲ್ವ ಇನ್ನ ಅದು ಒಂಥರ ದ್ವಂದ್ವದಲ್ಲೇ ಇದೆ, ಕ್ವಶನ್ ಅಲ್ಲಿ ಇದೆ. ಬ್ರಿಸ್ಬೇನ್ ಅಲ್ಲಿ ಇವಾಗ ಆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರಂತೆ. ಸೊ ನಮಗೆ ಬಂದಿದ್ದ ಅಪ್ಡೇಟ್ ಏನು ಅಂತಂದ್ರೆ RCB ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಪಾಸಿಟಿವ್ ನ್ಯೂಸ್ ಅನ್ನೋ ತರ ನಾವು ಅನ್ಕೊಂಡಿದ್ವಿ. ಬಟ್ ಅವರು ಬ್ರಿಸ್ಬೇನ್ ಪ್ರಾಕ್ಟೀಸ್ ಮಾಡ್ತಾ ಇದಾರಂತೆ. ಅವ್ರಿಗಾದಂತ ಶೋಲ್ಡರ್ ನಿಗಲ್ ಏನಿದೆ ಸೊ ಅದನ್ನ ಮಾನಿಟರ್ ಮಾಡಿದ್ರಂತೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು. ಸೊ ರಿಹ್ಯಾಬ್ ನ ಮಾಡ್ಕೊಂಡು ಬರ್ತಾರೆ ಪ್ಲೇ ಆಫ್ ಸಿಸ್ಟದಲ್ಲಿ ಅಂತ ಅಪ್ಡೇಟ್ ಬಂದಿದೆ ಮಗ. ಸೊ ಬ್ಲೆಸ್ಸಿಂಗ್ ಮುಜರ್ಬಾನಿ ಅಥವಾ ನುವಾನ್ ತುಷಾರ ಅವ್ರನ್ನೇ ನನ್ನ ಪ್ರಕಾರ ಪ್ರಿಫರೆನ್ಸ್ ಕೊಡ್ಬೋದು ಅಂತ ಅನ್ಕೊಂಡಿದೀನಿ. ಒಂಥರ ಮಲಿಂಗ ಶೈಲಿ ಇರೋಂಥ ಬೌಲರು, ಡಿಫ್ರೆನ್ಸ್ನ ತೊಗೊಂಡ್ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬ್ಲೆಸ್ಸಿಂಗ್ ಮುಜರ್ಬಾನ್ ಕೂಡ ಒಳ್ಳೆ ಬೌಲರ್ನೇ, ಒಳ್ಳೆ ಹೈಟ್ ಇದೆ, ಒಳ್ಳೆ ರಿದಮ್ ಇದೆ. ಸೊ ನೋಡೋಣ ಇಬ್ಬರಲ್ಲಿ ಯಾರಿಗಾರು ಅವಕಾಶ ಸಿಕ್ತು ಅಂತಂದ್ರೆ ಈ ಮ್ಯಾಚ್ ಲುಂಗಿ ಇಂಗಡಿ ಆಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಅವ್ರಿಬ್ಬರಲ್ಲಿ ಯಾರಿಗಾರು ಅವಕಾಶ ಸಿಕ್ತು ಅಂದ್ರೆ ಹೆಂಗೆ ಪ್ರೂವ್ ಮಾಡ್ಕೊಂತಾರೆ. 1 ಮ್ಯಾಚ್ ಸಿಗುತ್ತೆ ಗುರು ಅಷ್ಟೇ. ಜಿಂಬಾಬ್ವೆ ಪ್ಲೇಯರ್ಗೆ ನೋಡಿ, ಜಿಂಬಾಬ್ವೆ ಪ್ಲೇಯರ್ಗೆ ಈ ತರ ಒಂದು ಬಿಗ್ ಸ್ಟೇಜ್ ಅಲ್ಲಿ ಒಂದು ದೊಡ್ಡ ಅವಕಾಶ ಸಿಕ್ತು ಅಂದ್ರೆ ಅವ್ರನ್ನ ಪ್ರೂವ್ ಮಾಡ್ಕೊಂಡ್ರು ಅಂತಂದ್ರೆ ಒಂಥರ ಬಿಗ್ ಸ್ಟೇಜ್ ನ ಸೆಟ್ ಮಾಡ್ಬೋದು. ನೋಡುವ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಜಾಶ್ ಹೇಜಲ್ವುಡ್ 2 ಮ್ಯಾಚ್ ಆಡೋದಿಲ್ಲ, ಪ್ಲೇ ಆಫ್ಸ್ ಗೆ ಬರ್ತಾರೆ ಅಂತ ಅಪ್ಡೇಟ್ ಇದೆ. ಸೊ ಪ್ಲೇ ಆಫ್ಸ್ ಯಾರು ಬರ್ಲಿ, ಯಾಕಂದ್ರೆ ಅಂತ ಎಕ್ಸ್ಪೀರಿಯನ್ಸ್ ಇರುವಂತ ಬೌಲರು ಅಲಾಗರು 18 ವಿಕೆಟ್ ಎತ್ತಿದ್ದಾರೆ. ಇಂಥ ಬೌಲರ್ನ ಇಟ್ಕೊಂಡಾಗ RCB ಪ್ಲೇ ಆಫ್ಸ್ ಗೆ ಹೋಗುತ್ತೆ ಅಂತಂದ್ರೆ ಸೊ ಇದು ಬಿಗ್ ಮಿಸ್ RCB ಗೆ. ಅವರು ಪವರ್ ಪ್ಲೇ ಆಗ್ತಿದಂತ ಡಾಟ್ ಬಾಲ್ಸ್ ಗಳು ಜೊತೆಗೆ ಡೆತ್ ಓವರ್ಸ್ ಅಲ್ಲಿ ಡೆಲಿವರ್ ಮಾಡ್ತಿದಂತ ಸ್ಪೆಲ್ ಏನಿದೆ, ಭುವನೇಶ್ವರ್ ಕುಮಾರ್ ಕೂಡ ಅಂತ ಮಟ್ಟಿಗೆ ಬೌಲಿಂಗ್ ನ ಮಾಡಕ್ ಆಗ್ತಿರ್ಲಿಲ್ಲ ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಸೊ ಜಾಶ್ ಹೇಜಲ್ವುಡ್ ನ ದೊಡ್ಡದಾಗೇನೆ RCB ಮಿಸ್ ಮಾಡ್ಕೊಳುತ್ತೆ ಇನ್ ಕೇಸ್ ಏನಾದ್ರು ಕಂಪ್ಲೀಟ್ಲಿ ರೂಲ್ಡ್ ಔಟ್ ಆದ್ರು ಅಂತಂದ್ರೆ. ಸೊ ಅದೇ ಇನ್ನೇನು ಬರ್ತಾ ಇದೆಲ್ಲ 10ನೇ ತಾರೀಕು, ಜೂನ್ 10ನೇ ತಾರೀಕು. ಆಕ್ಚುಲಿ ಜಾಶ್ ಹೇಜಲ್ವುಡ್ ಜೊತೆಗೆ ಜಾಸ್ ಇಂಗ್ಲಿಷ್ ಅವರು ಇಬ್ಬರನ್ನೇ ಪ್ಲೇ ಆಫ್ಸ್ ಅಲ್ಲಿ ಇರೋದು. ಪಂಜಾಬ್ ಕಿಂಗ್ಸ್ ಜಾಸ್ ಇಂಗ್ಲಿಷ್, ಜಾಶ್ ಹೇಜಲ್ವುಡ್ ನಮ್ಮ RCB ಗೆ ಅಂದ್ರೆ WTC ಪ್ಲೇಯರ್ಸ್ ಗಳ ಲಿಸ್ಟ್ ಅಲ್ಲಿ, ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಗಳ ಲಿಸ್ಟ್ ಅಲ್ಲಿ. ಸೊ ಈ ಇಬ್ರು ಪ್ಲೇಯರ್ಸ್ ಗಳು ಜೂನ್ 3ನೇ ತಾರೀಕು ಅಂದ್ರೆ ಅವ್ರವ್ರದ್ದು ಯಾವಾಗ ಆಗುತ್ತೋ ಮುಗಿದೋ ಎಲಿಮಿನೇಟ್ ಆಗ್ತಾರೋ ಗೊತ್ತಿಲ್ಲ. ಸೊ ಅವಾಗ್ಲೇನೆ ಮುಗಿಸ್ಕೊಂಡು ಹೋಗ್ತಾರೆ ಇಬ್ರು ಅನ್ನೋ ಹತ್ರ ಅಪ್ಡೇಟ್ ಇದೆ. ಜಾಶ್ ಇಂಗ್ಲಿಷ್ ಫುಲ್ ಇರ್ತಾರೆ ಅಂತ ಜೂನ್ 3ನೇ ತಾರೀಕುವರೆಗೂ ಕೂಡ. ಸೊ ನೋಡುವ ಅದೇನಾಗುತ್ತೆ ಅಂತ. ಎಲ್ಲರೂ ಹೋಪ್ ಫಾರ್ ದ ಬೆಸ್ಟ್. ಜಾಶ್ ಹೇಜಲ್ವುಡ್ ಅಟ್ ಲೀಸ್ಟ್ ಪ್ಲೇ ಆಫ್ಸ್ ಆದ್ರೂ ಬರ್ಲಿ ಅಂತ. ಬಂಗಾರದಂತ ಬೌಲರ್ ಗುರು, ಈ ಕಡೆ ಲುಂಗಿನೂ ಇಲ್ಲ, ಆ ಕಡೆಯಿಂದ ಜಾಶ್ ಹೇಜಲ್ವುಡ್ ಇಲ್ಲ ಅಂತಂದ್ರೆ ಬಿಗ್ ಅಸೆಟ್ ಗಳು ಮಿಸ್ ಆದಂಗಿರುತ್ತೆ ನಮ್ಮ RCB ಗೆ. ಸೊ ನೋಡೋಣ ಏನ್ ಮಾಡಿದ್ರೆ ಪ್ಲೇ ಆಫ್ಸ್ ಅಲ್ಲಿ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.